ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಷಯ ಏನಪ್ಪ ಅಂತಂತಂದರೆ, ನೀವೇ ನೋಡಿರುವ ಹಾಗೆ ಥಂಬ್ಲೈನಲ್ಲಿ ಏನಿದೆ ಗೊತ್ತಾ, ಎಷ್ಟೋ ಹೆಣ್ಣು ಮಕ್ಕಳ ಜೀವನಕ್ಕೆ ದಾರಿದೀಪ ಈ ಟೈಲರಿಂಗ್ ಕೆಲಸ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇದು ಒಂದು ಕಿವಿ ಮಾತು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಂಪೂರ್ಣವಾಗಿ ಮುಗಿಯೋವರೆಗೂ ಈ ವಿಡಿಯೋ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ ಇದೊಂದು ಎಕ್ಸಾಂಪಲ್ ಅಲ್ಲ ಸ್ನೇಹಿತರೆ, ಇದು ನನ್ನ ಜೀವನದಲ್ಲಿ ನಡೀತಕ್ಕಂಥ ಒಂದು ಸ್ಟೋರಿ. ಯಾಕಂತಂತಂದರೆ ಇವತ್ತು ನನಗೆ ಸಂಪೂರ್ಣವಾಗಿ ನನ್ನ ಜೀವನ ನಡೆಸ್ತಾ ಇರೋದೇ ನನ್ನ ಟೈಲರಿಂಗ್ ಕೆಲಸ. ಹಾಗಾಗಿ ನೀವು ಕೂಡ ಟೈಲರಿಂಗ್ ಕೆಲಸ ಕಲಿತು ನೀವು ಕೂಡ ಮುಂದೆ ಬೆಳಿಬೇಕು ಅಂತ ಹೇಳೋಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಎಷ್ಟೋ ಹೆಣ್ಣುಮಕ್ಕಳಿಗೆ ಸ್ಫೂರ್ತಿದಾಯಕ ಈ ವಿಡಿಯೋ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಷ್ಟೋ ಹೆಣ್ಣುಮಕ್ಕಳಿಗೆ ಕನಸಿರುತ್ತೆ, ನಾನು ಹೊರಗಡೆ ಹೋಗಿ ದುಡಿಬೇಕು, ನನ್ನದೇ ಆದ ಅರ್ನಿಂಗ್ಸ್ನ ಮಾಡಬೇಕು ಅಂತ ಕನಸಿರುತ್ತೆ. ಆವಾಗ ಅವ್ರ ಮನೆಯಲ್ಲಿ ಒಪ್ಪಿಗೆ ಇರಲ್ಲ. ಹಾಗಾಗಿ ಅವ್ರ ಕನಸಲ್ಲೇ ಕರ್ಗೋಗುತ್ತೆ. ಆ ಕನಸನ್ನು ಕರ್ಗೋಗೋದು ಬೇಡ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ಟೈಲರಿಂಗ್ ಒಂದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು. ಮನೇಲೇ ಇದ್ಕೊಂಡು ನೀವು ಎಲ್ಲೂ ಹೊರಗಡೆ ಹೋಗೋ ಅವಶ್ಯಕತೆ ಇರಲ್ಲ. ಟ್ರಾಫಿಕ್ಕಲ್ಲಿ ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ. ನೀವು ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಹತ್ರನೇ ಕಸ್ಟಮರ್ ಬರ್ತಾರೆ. ಹಾಗಾಗಿ ಕಸ್ಟಮರ್ ಮನೆ ಹತ್ರನೇ ಬಂದಾಗ ನಮಗೆ ಎಲ್ಲೂ ಹೋಗೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಒಳ್ಳೆ ರೀತಿಯಿಂದ ಕೆಲಸ ಕಲ್ತ್ಕೊಂಡು ನಿಮ್ಮದೇ ಆದ ಅರ್ನಿಂಗ್ಸ್ನ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಹಾಗಾಗಿ ಇನ್ನೊಂದು ಮತ್ತು ಹೆಣ್ಮಕ್ಳಿಗೆ ಮನೆ, ಮಕ್ಕಳು, ಸಂಸಾರ, ಜವಾಬ್ದಾರಿ, ಕೆಲಸ ಹೆಚ್ಚಾಗಿರುತ್ತೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಅವರು ಹೊರಗಡೆ ಹೋಗಿ ದುಡಿಯೋಕ್ಕಾಗಲ್ಲ. ಅಂಥವರಿಗೂ ಕೂಡ ಇದು ಒಂದು ಒಳ್ಳೆಯ ಅವಕಾಶ ಅಂತಲೇ ಹೇಳ್ಬೋದು. ಟೈಲರಿಂಗು ಕಲ್ತ್ಕೊಂಡು ಅವರು ಕೂಡ ಮನೇಲಿ ಇದ್ಕೊಂಡು ಸ್ವಲ್ಪ ಕಾಸನ್ನ ದುಡಿಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿದ್ಯೆ ನಮ್ಮ ಹತ್ರ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಸ್ನೇಹಿತರೆ. ಹಣ, ಆಸ್ತಿ, ಅಂತಸ್ತು ಯಾರಾದರೂ ಕಿತ್ಕೋಬೋದು. ಆದರೆ ನಾವು ಕಲಿತ ವಿದ್ಯೆ ನಮ್ಮ ಜೊತೆಯಲ್ಲೇ ಇದ್ಕೊಂಡು ಕೊನೆಯವರೆಗೂ ನಮ್ಮನ್ನು ಕಾಪಾಡುತ್ತೆ. ಹಾಗಾಗಿ ದಯವಿಟ್ಟು ಯಾರೆಲ್ಲ ಸಮಯ ಇತ್ತು ವ್ಯರ್ಥ ಮಾಡ್ತಾಯಿದ್ದೀರಾ ಅಂಥವ್ರಿಗೆ ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಟೈಲರಿಂಗಲ್ಲಿ ಅಂಥವ್ರಿಗೆ ಈ ಕೆಲಸದಿಂದ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯವಿಟ್ಟು ಚೆನ್ನಾಗಿ ಕೆಲಸವನ್ನು ಕಲಿತು ಒಳ್ಳೆ ರೀತಿಯಿಂದ ದುಡ್ಡನ್ನ ಅರ್ನ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ರಿಗೂ ನಾನು ಹೇಳೋದೊಂದೇ, ಯಾರಾಗಿ ಟೈಲರಿಂಗ್ ಅಂತ ಒಂದೇ ಕೆಲಸ ಅಲ್ಲ ಸ್ನೇಹಿತರೆ, ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಒಂದು ಸ್ಕಿಲ್ನ ಇರಬೇಕು. ಯಾಕಂತಂದರೆ ಸ್ಕಿಲ್ ತುಂಬ ಇಂಪಾರ್ಟೆಂಟು. ನಮಗೆ ಸ್ಕಿಲ್ಲಿಂದನೇ ನಾವು ಬೆಳೆಯೋಕ್ಕಾಗೋದು. ಹಾಗಾಗಿ ನಿಮಗೆ ಟೈಲರಿಂಗ್ ಅಂತಲ್ಲ, ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ಕೆಲಸನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ದಯವಿಟ್ಟು ಯಾರು ಸಮಯನ ಹಾಳು ಮಾಡದೆ ಹಾಗೆ ತಮ್ಮ ಸಮಯವನ್ನು ಒಂದು ಒಳ್ಳೆಯ ಕಲಿಕೆಗಾಗಿ ಬಳಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಯೂಸ್ಫುಲ್ ಹಾಗೂ ಇಷ್ಟವೇನಾದರೂ ಆಗಿದ್ದರೆ ದಯಮಾಡಿ ಹೊಸಬ್ರು ಯಾರೆಲ್ಲ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಬೈ ಬಾಯ್.